ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಯಲಿಗೆ ಬರ್ತಾ ಇದೆ. ಪರಿಚಯವಾದ ಮೊದಲು ಕ್ಲೋಸ್ ಆಗಿದ್ದ ಶ್ವೇತಾ ಗೌಡ ಕೋಲಾರ ಮುಖಂಡ ಭೇಟಿ ಬಳಿಕ ಪ್ರಕಾಶ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ ಶ್ವೇತಾ. ಆಮೇಲೆ ಕೋಲಾರ ಮುಖಂಡನ ಜೊತೆ ಹೆಚ್ಚು ಸುತ್ತಾಟವನ್ನ ನಡೆಸ್ತಾ ಇದ್ರಂತೆ ಈ ಶ್ವೇತಾ. ಕೋಲಾರ ಮುಖಂಡನ ಜೊತೆ ಹೆಚ್ಚು ಸುತ್ತಾಡುತ್ತಿದ್ದ ಈ ಶ್ವೇತಾ ಗೌಡ. ಶ್ವೇತಾ ಸುತ್ತಾಡೋದನ್ನ ವರ್ತೂರು ಪ್ರಕಾಶ್ ಅವರು ಗಮನಿಸಿದ್ದಾರೆ. ಬೇಸರದಿಂದಲೇ ಶ್ವೇತಾ ಮೇಲೆ ನಿಗಾ ವಹಿಸೋಕೆ ಯುವತಿಯರನ್ನ ನಿಯೋಜನೆ ಮಾಡಿದ್ದಾರೆ. ಇಬ್ಬರು ಯುವತಿಯರನ್ನ ನಿಯೋಜನೆ ಮಾಡಿದ್ರು ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಚಾರ ಬಯಲಿಗೆ ಬರ್ತಾ ಇದೆ. ಪರಿಚಯವಾದ ಮೊದಲು ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಜೊತೆ ತುಂಬಾ ಕ್ಲೋಸ್ ಆಗಿ ಇದ್ದು ನಂತರ ಕೋಲಾರ ಮುಖಂಡನ ಜೊತೆ ಸುತ್ತಾಡ್ತಾ ಇದ್ರಂತೆ. ಶ್ವೇತಾ ಮೇಲೆ ನಿಗಾ ವಹಿಸೋಕೆ ಇಬ್ಬರು ಯುವತಿಯರನ್ನ ಬುಕ್ ಮಾಡಿದ್ರಂತೆ. ಒಬ್ಬಾಕೆ ಶ್ವೇತಾ ಜೊತೆಗೇ ಇರೋದು, ಇನ್ನ ಮತ್ತೊಬ್ಬಾಕೆ ಶ್ವೇತಾ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನೇಮಿಸಲಾಗಿತ್ತಂತೆ. ಇನ್ನ ಮತ್ತೊಬ್ಬಾಕೆ ಶ್ವೇತಾಳ ಪ್ರತಿ ಚಲನವಲನವನ್ನ ವರ್ತೂರು ಪ್ರಕಾಶ್ಗೆ ಇವರಿಬ್ರು ಸೇರ್ಕೊಂಡು ರವಾನೆ ಮಾಡ್ತಾ ಇದ್ರು. ಇಬ್ಬರು ಯುವತಿಯರಿಗೆ ಸಂಬಳವನ್ನ ವರ್ತೂರು ಪ್ರಕಾಶ್ ಅವರೇ ಕೊಟ್ಟು ಅವ್ರ ಮೇಲೆ ನಿಗಾ ವಹಿಸೋಕೆ ಇರಿಸಿದ್ರು. ಪ್ರಕರಣದ ತನಿಖೆಯನ್ನ ಸದ್ಯ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಶ್ವೇತಾ ಮೇಲೆ ನಿಗಾ ವಹಿಸೋಕೆ ಅಂತಾನೆ ವರ್ತೂರು ಪ್ರಕಾಶ್ ಅವರು ಇಬ್ಬರು ಯುವತಿಯರನ್ನ ನೇಮಕ ಮಾಡಿ ಅವರಿಗೆ ಸಂಬಳವನ್ನು ಸ್ವತಃ ವರ್ತೂರು ಪ್ರಕಾಶ್ ಅವರೇ ಕೊಡ್ತಾ ಇದ್ರು. ಒಬ್ರು ಶ್ವೇತಾಳ ಚಲನವಲನವನ್ನ ಗಮನಿಸ್ತಾ ಇದ್ರೆ ಮತ್ತೊಬ್ಳು ಆಕೆಯ ಮನೆಯಲ್ಲೇ ಇದ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ಲು. ಅವರಿಗೆ ಸಂಬಳವನ್ನ ಈ ವರ್ತೂರು ಪ್ರಕಾಶ್ ಅವರೇ ನೀಡ್ತಿದ್ರು. ಸದ್ಯ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ.